ದೇವರು. ಒಂದನೇ ಪವಾಡ ತೀರ್ಥ, ಎರಡನೇ ಪವಾಡ ನಂಬಿಕೆ, ಮೂರನೇದು ಗಡಿಯಾರ ಟಿವಿ ಟೈಮ್ ಫೋಟೋ, ನಾಲ್ಕನೇದು ಮಾಟ ಆಗಿದೆ, ಮಂತ್ರ ಆಗಿದೆ, ನಂಗೆ ಹಂಗಾಯ್ತು ಹಿಂಗಾಯ್ತು ಅಂದ್ರೆ ತೇರ್ಗಾಯಿ ಅಂತ ಕೊಡ್ತೀವಿ. ಅಲ್ಲಿ ತಾಣ ಮನೆ ಬಗ್ಲಿ ಕಟ್ಟಿ 1 ವರ್ಷ ತೇರ್ಗಾಯಿ ಟೈಮ್ ಇರುತ್ತೆ ಅಂತ ಅರ್ಧ ತಕ್ಕ ಇರುತ್ತೆ, ಫೋಟೋ ಅರ್ಧ ತಕ್ಕ ನಂಬಿಕೆ ನಂಬತಕ್ಕ ಇರುತ್ತೆ. ಭಕ್ತರೆ ಯಾರಿಗಾರ ಹುಷಾರಿಲ್ಲ, ಹಂಗಾಗುತ್ತೆ ಹಿಂಗಾಗುತ್ತೆ, ಅಮೋಷನ್ ಮೇಲೆ ತಡೆ ಹೊಡಿಸ್ಕೊಳ್ಳಿ. ಒಬ್ರಿಗಷ್ಟು ದುಡ್ಡು, ಕುಟುಂಬಗಷ್ಟು ದುಡ್ಡು. ಒಂದ್ ವೇಳೆ ದುಡ್ಡೇ ಇಲ್ಲ ಅಂತಕ್ಕಂಥ ನಿರ್ಗತಿಕರಿಗೆ ನಾವು ದುಡ್ಡು ಇಸ್ಕೊಳಲ್ಲ, ಜಂಬ ಮಾಡಿದ್ರೆ ಮಾತ್ರ ಬೈತೀವಿ. ಅಲ್ಲೂ ಹೋಗಿ ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ. ಇನ್ನು ಸಾಧ್ಯವಾದ್ರೆ ನಿಮ್ಮ ಯಾವುದೇ ವಾಹನ, ಯಾವುದೇ ಗಾಡಿಗೆ ನಿಮ್ಗೆ ಗೊತ್ತಿರುತ್ತೆ, ಚಿಕ್ಕ ಗಾಡಿ, ಚಿಕ್ಕದೇ ವ್ಯವಹಾರ ಮಾಡ್ತೀರಿ, ಹೊಟ್ಟೆಪಾಡಿಗೋಸ್ಕರ ಕೂಲಿ ಮಾಡ್ತಿರ್ತೀರಿ, ಸಣ್ಣ ಅಂಗಡಿ ಇಕ್ಕೊಂಡಿರ್ತೀರಿ, ಒಂದು ಸಣ್ಣ ಸ್ಟಿಕ್ಕರ್ ಅನ್ಸ್ಕೊಳ್ಳಿ, ಪರವಾಗಿಲ್ಲ, ಫೋಟೋ ಹಾಕ್ಬೇಕು ಅಂತ ಏನಿಲ್ಲ. ಅವಳು ಮುಟ್ಟಿ ವ್ಯಾಪಾರ ಮಾಡಿ, ಕ್ಯಾಶ್ಗಳಿಗೆ ಇಕ್ಬೇಡಿ, ಡಿಕ್ಕಿಗಳಿಗೆ ಇಡ್ಬೇಡಿ, ಮಾಡ್ಕೊಳ್ಳಿ, ಪರವಾಗಿಲ್ಲ, ಮಾಡ್ಕೊಳ್ಳಿ, ಬೈಯೋದು ಮಾತ್ರ ಮಾಡ್ಬೇಡಿ. ವ್ಯಾಪಾರ ಮಾಡ್ತೀವಿ, ಹೂ ವ್ಯಾಪಾರ ಮಾಡ್ತಿರ್ತೀರಿ, ಜೀವನಕ್ಕೆ ಮಾಡ್ತಿರ್ತೀರಲ್ಲ, ಸಣ್ಣ ಸ್ಟಿಕ್ಕರ್ ಇಟ್ಕೊಂಡು ನಿಮ್ಗೆ ಹೊಟ್ಟೆ ತುಂಬ ಅನ್ನ ಕೊಡ್ಲಿ ದೇವರು, ಆಯ್ತಾ. ಇನ್ನು ಗಾಡಿಗಳು, ವಾಹನ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, 2 ಕಡೆ ಪವರ್ ಹೆಂಗ್ ಅಂಟಿಸ್ತಾರೆ ಹಂಗೆ ಒಳಗಿಂದ ಅಣಿಸಿರೆ, ಒಳಗೆ ಯಾವುದೇ ದುಷ್ಟಶಕ್ತಿ ಒಳಗೆ ಬರ್ದಂಗೆ ಇರ್ಲಿ ಅಂತ, ಹೊರಗೆ ಯಾರು ಕೆಟ್ಕೊಂಡು ಬೀಳದೆ ಇರ್ಲಿ ಅಂತ, ಯಾವ್ದು ಆಕ್ಸಿಡೆಂಟ್ ಆಗಲ್ಲ. ಯಾಕಂದ್ರೆ ರಸ್ತೆಯಲ್ಲಿ ಕೋಳಿ ಮಟ್ಟೆ ಬಿದ್ದಿರ್ತವೆ, ಮಾಟ ಮಂತ್ರ ಬಿದ್ದಿರುತ್ತೆ, ಮಕ್ಕಳ ಮೇಲೆ ಕೊಂಡು ಹೋಗ್ತಾ ಇರ್ತೀರಿ, ರಸ್ತೆ ಊಟ ಮಾಡ್ತೀರಿ, ಎಲ್ಲ ಮರ್ಕೊಳ್ಳಿ ಕೂತು. ದೇವ್ ಇದ್ದಲ್ಲಿ ನಮ್ಗೆ ಗೊತ್ತಿಲ್ಲ, ದೇವರಿದ್ಮೇಲೆ ದೇವರು ಇರ್ಬೋದು, ಇಲ್ಲ ಅಂತ ನಾವು ನಮ್ಸಕ್ಕಾಗಲ್ಲ. ಇದ್ರೆ ನಂಬಿಕೆ ಇದ್ರೆ ಗಾಡಿ ಒಳಗೆ ಸ್ಟಿಕ್ಕರ್ ಇಂದ ಒಳಗಡೆ ಹಾಕೊಳ್ಳಿ, ಹೊರಗೆ ಕಾಣುತ್ತೆ. ಯಾವುದೇ ಕ್ಯಾಶ್ ಒಳಗೆ ಡಿಕ್ಕೊಳಗೆ ನಿಮ್ಮೆ ನಿಕ್ಬಾರ್ದು, ನೆನಪಿಲ್ಲ ನಿಮ್ಗೆ. ಸಣ್ಣ ಅಂಗಡಿ ಒಂದು ಸ್ಟಿಕ್ಕರ್ ಹಾಕೊಳ್ಳಿ, ಅದು ಜನ ಕಾಣಂಗೆ ಹಾಕ್ಯಬೇಕು. ಉದಾಹರಣೆ, ನಿಮ್ಮನೆ ಗಡಿಯಾರ ಹೆಂಗೆ ಇಡ್ತೀರ ಹಂಗೆ ಗಾಡಿಗೆ 2 ಕಡೆ ಕಾಣಂಗೆ ಯಾವುದೇ ಅನಾಹುತ ಆಗದೆ ಇರಲಿ ಅಂತ ನಿಧಾನಕ್ಕೆ ಮನೆಗೆ ಹೋಗಿ, ಹಂಗೆ ನಿಮ್ಮ ಚಾಲಕರಿಗೆ ಹೇಳಿ ನಿಧಾನ ಮನೆಗೆ ಹೋಗಿ, ಸುರಕ್ಷಿತ ಮನೆಗೆ ಹೋದ್ರೆ ಎಲ್ಲದೂ ಅನುಕೂಲ ಆಗ್ತದಂತೆ, ಆಯ್ತಾ. ಇನ್ನ ಕೆಲವೇ ಕ್ಷಣದಲ್ಲಿ ಗುರುಗಳು ಬರ್ತಾರೆ, ಸ್ವಾಮಿಯವ್ರನ್ನ ಕಳಿಸ್ತೀನಿ, ಹೋಗಿ ನಾವು ಒಳಗೆ ಹೋಗಿ. ಸುಮ್ಮನಿರು, ನಿಮ್ಮ ಸ್ವಾಮಿ ಗೊತ್ತಾಗಲ್ಲ, ಎಲ್ಲ ಹೇಳಿ, ಎಲ್ಲ ಸ್ವಾಮಿ ಬಂದರು, ಯಾರು ಖಾಲಿ ಬಿಟ್ಟು ಅವ್ರು ದುಡ್ಡು ಕೊಡಲ್ಲ, ಹಂಗೆ ಮಾಡಂಗೆ ಯಾರು ಗೊತ್ತಾಗಲ್ಲ. ಏನಂದ್ರೆ ಹಬ್ಬ ಇಲ್ವಾ? ಯಾರು ಮಕ್ಕಳು ತೋರಿಸಿದ್ರು? ಯಾವ ತಂಗಿ? 2 ಹೆಣ್ಮಕ್ಳ? ಯಾರು ಹೆಣ್ಮಕ್ಳು ನಂಗೆ ಕೊಡ್ತೀಯಾ? 2 ಜಗಳ ಆಡ್ತಾವಲ್ಲ, ಮಾಡೋದು ಏನು ಓದ್ತೀಯ ಇಬ್ಬರು ಮಕ್ಕಳ? ಲಂಗ ಜಾಕೆಟ್ ಹಾಕೋಣ ಅಭ್ಯಾಸ ಇದೆಯಲ್ಲ ಇಬ್ರಿಗೂ? ಇಬ್ಬರು ಜೊತೆ ಕೊಟ್ಬಿಡು ನನಗೆ. ಅವರಿಬ್ರು ಇಬ್ರು ಉಳ್ಕೊಳ್ಳಿ, ಇಬ್ರು ಅಂದ್ರೆ ಲಂಗ ಜಾಕೆಟ್ ಹುಡ್ಕೋಬೇಕು, ಬಂದು ಅಪ್ಪ ತೋರಿಸ್ಬೇಕು, ನೆನ್ಪಿದ್ಯಾ? ತೋರಿಸ್ತೀರಿ. ಇವ್ರು ದೊಡ್ಡಲ್ಲ, ಅವ್ರು ದೊಡ್ಡಲ್ಲ? ದೊಡ್ಡ ನೀನಿಕ್ಕೆ ಸಣ್ಣ ಲಂಗ ಕೊಡು, ಮೂಗು ಬೇರೆ ನನ್ನಂಗೆ ಇರೋದು ತಗೋ. ಈಗ ನೀವು ತಗೊಂಡ ಯಾರು ಇಲ್ಲ ಅನ್ಕೋಬೇಡ, ಪ್ರಪಂಚದಲ್ಲಿ ಎಲ್ಲರೂ ಇದ್ದಾರೆ. ಇದ್ರೆ ಇದೊಂದಿದ್ರೆ ಹೇಳ, ನಾನು ಹೇಳಿಲ್ವಾ, ನಮ್ಮಪ್ಪ ನಕ್ಕಮಯ್ಯ